ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆ ಬೆನ್ನಲ್ಲೇ ಬಗೆ ಬಗೆ ಚರ್ಚೆಗಳಾಗ್ತಾ ಇದ್ದಾವೆ. ಶೇರ್ ಮಾರ್ಕೆಟ್ ಮೇಲೆ ಹೊಡೆತ ಬಿತ್ತು, ಯಾವುದೇ ಜನಪ್ರಿಯ ಘೋಷಣೆಗಳಿಲ್ಲ, ಟ್ಯಾಕ್ಸ್ ವಿಚಾರದಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಹಾಗಾದರೆ ಇದೊಂದು ವೇಸ್ಟ್ ಬಜೆಟ್. ಕಾಂಗ್ರೆಸ್ ಮಿನಿಸ್ಟರ್ಗಳು ತುಂಬ ಜನ ಮುಗಿಬೀಳ್ತಿರೋದನ್ನು ನೋಡ್ತಿದ್ದೀವಿ. ಅಸಲಿಯತ್ತೇನು ಹಾಗಾದರೆ? ಸಿದ್ದರಾಮಯ್ಯ ಸಂಪುಟದ ಸೀನಿಯರ್ ಮಿನಿಸ್ಟರೇ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಗೆ ಬಹುಪರಾಕಂದ್ರಲ್ಲ. ಅವರ ಕೆಲವು ಮಹತ್ವದ ಘೋಷಣೆಗಳಿಗೆ ಕೈಮಂತ್ರಿ, ಅದು ಕೂಡ ಸೀನಿಯರ್, ಒಂದು ಒಳ್ಳೆ ಮಾತುಗಳನ್ನಾಡಿ ವೆಲ್ಕಮ್ ಮಾಡಿರೋದು ಒಂದು ಕಡೆ ಗಮನ ಸೆಳೀತಾ ಇದ್ರೆ, ಮತ್ತೊಂದು ಕಡೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವುದೇ ರಾಜ್ಯವನ್ನು ಓಲೈಕೆ ಮಾಡದೆ, ಎಲೆಕ್ಷನ್ ಇರೋ ರಾಜ್ಯ ಇಲ್ದಿರೋ ರಾಜ್ಯ ಅಂತ ಈ ಜನಪ್ರಿಯ ಯೋಜನೆಗಳ ಮೂಲಕ ತಾತ್ಕಾಲಿಕ ಓಲೈಕೆ ಮಾಡದೆ ಭಾರತದ ಭವಿಷ್ಯವನ್ನು ಸದೃಢವಾಗಿ ಕಟ್ಕೊಡೋದಕ್ಕೆ, ಜಾಗತಿಕವಾಗಿ ಮುಂಬರುವಂಥ ಸವಾಲುಗಳನ್ನು ಮತ್ತು ಮುಂದಾಗುವಂಥ ಬದಲಾವಣೆಗಳು ಕೆಲವೇ ವರ್ಷಗಳಲ್ಲಿ ಯಾವುದಕ್ಕೆ ನಾವು ಒಗ್ಗಿಕೊಳ್ಬೇಕಾಗತ್ತಲ್ಲ, ಅದಕ್ಕೆ ತಕ್ಕಂತೆ ಏನು ಘೋಷಣೆ ಮಾಡಲಾಗಿದೆ, ಯಾಕಿದು ನಿಜವಾಗಿಯೂ ಬಲಿಷ್ಠ ಭಾರತದ ಬಜೆಟ್ ಅಂತ ಕರೆಸ್ಕೊಳ್ತಾ ಇದೆ, ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ರಾಜ್ಯದಿಂದನೇ ಶುರು ಮಾಡೋದಾದ್ರೆ ಕನ್ನಡಿಗರಿಗೆ ಏನು ಸಿಕ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಜನಕ್ಕಿರುತ್ತೆ. ಸೊ ಕರ್ನಾಟಕಕ್ಕೆ ಸಿಕ್ಕಿದೆಯೇ ಇಲ್ವಾ? ಅದಕ್ಕೆ ರಾಜ್ಯ ಸರ್ಕಾರದ ಮಂತ್ರಿನೇ, ಒಬ್ಬರು ಪ್ರಭಾವಿ ಮಂತ್ರಿನೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ ಮಂತ್ರಿ, ಅದನ್ನು ಕೇಳಿಸ್ಕೊಳ್ಳೋಣ. ಜೊತೆಗೆ ಯಾವ ರಾಜ್ಯಕ್ಕೂ ಕೂಡ ಜನಪ್ರಿಯ ಘೋಷಣೆಗಳು ಅನ್ನೋ ರೀತಿಯಲ್ಲಿ ಮಾಡಿಲ್ಲ, ಬದಲಾಗಿ ಅಲ್ಲಿ ಮಹತ್ವದ ಭವಿಷ್ಯದ ಲೆಕ್ಕಾಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಕೆಲವು ಘೋಷಣೆಗಳಾಗಿವೆ. ಕರ್ನಾಟಕಕ್ಕೆ ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್, ಬ್ಯಾಂಗ್ಳೂರು ಟು ಚೆನ್ನೈ, ಬ್ಯಾಂಗ್ಳೂರು ಟು ಹೈದರಾಬಾದ್, ಯಾವ ರೀತಿ ವ್ಯಾಪಾರ ವಹಿವಾಟು, ವಸ್ತುಗಳ ಸಾಗಾಟ, ಕನೆಕ್ಟಿವಿಟಿ ಹೆಂಗಾಗತ್ತೆ ಅಂದರೆ ಇದು ಅತಿ ದೊಡ್ಡ ಬೂಸ್ಟ್ ದಕ್ಷಿಣ ಭಾರತಕ್ಕೆ. ಆ ಕಾರಿಡಾರ್ ಘೋಷಣೆ ಒಂದು ಬಹಳ ದೊಡ್ಡ ಲಾಭದಾಯಕ ವಿಚಾರ ಅಂತಲೇ ವಿಶ್ಲೇಷಣೆ ಆಗ್ತಿದೆ. ಅದನ್ನು HK ಪಾಟೀಲ್ರೇ ಶ್ಲಾಘಿಸಿದ್ದಾರೆ. ಮತ್ತು ಈ ಗೋಡಂಬಿ ಬೆಳೆಗಾರರು, ತೆಂಗು ಬೆಳೆಗಾರರಿಗೆ ಉತ್ತೇಜನ ಕೊಟ್ಟಿರೋದು, ಕೋಸ್ಟಲ್ ಏರಿಯಾಗೆ ಒಂದೊಳ್ಳೆ ಬೂಸ್ಟ್ ಸಿಗ್ತಾ ಇದೆ. ಅದ್ರ ಬಗ್ಗೆ ರಾಜ್ಯದ ಮಂತ್ರಿನೇ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡು ಬರೋಣ. ಸೊ ರಾಜ್ಯಕ್ಕೆ ಏನೂ ಸಿಕ್ಕಿಲ್ವಾ ಅಥವಾ ನಿಜಕ್ಕೂ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಘೋಷಣೆಗಳಾಗಿವೆಯಾ ಅನ್ನೋದನ್ನು ಇಲ್ಲಿ ನೋಡಬಹುದು. ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಕೋಸ್ಟಲ್ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮೆಡಿಕಲ್ ಟೂರಿಸಮ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಟೂರಿಸಮ್ ಮಿತ್ರಗಳು, ಟೂರಿಸಮ್ ಗೈಡ್ಸ್ ಅಂತ ನಾವು ಹೇಳ್ತೀವಿ, ಅವರನ್ನು ವಿಸ್ತೃತವಾಗಿ ತರಬೇತಿ ಕೊಡಬೇಕು ಹಾಗೆ ಅಂಥೇಳಿ ಅದು ಒಂದು ಘೋಷಣೆ ಇದೆ. ಇನ್ನೂ ಅವ್ರ ಭಾಷಣವನ್ನು ಪೂರ್ಣವಾಗಿ ನೋಡಬೇಕು. ಕರ್ನಾಟಕದ ಟೂರಿಸಮ್ ಬಗ್ಗೆ ಈಗೇನು ಸದ್ಯ ಗಮನ ಹರಿಸಿದ್ದಾರೆ ಅದನ್ನು ಸ್ವಾಗತಿಸ್ತೇನೆ. ಆಗಬೇಕಾದದ್ದು ಭಾಳ ಇದೆ. ಇದೇನೋ ನಮ್ಮ ಬೆಂಗಳೂರನ್ನು ರೈಲ್ವೆ ಫಾಸ್ಟ್ ಟ್ರೈನ್ ಹಬ್ಬನ್ನು ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದಾರೆ. ಅದು ಸ್ವಾಗತಾರ್ಹವಾಗಿದ್ದು, ನಾವು ಈ ಬಜೆಟ್ ಮೂಲಕ ಏನು ನೋಡ್ತಾ ಇದ್ದೇವೆ ಅಂದರೆ, ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಪಾಲು, ಈ ಒಕ್ಕೂಟದ ಈ ನಮ್ಮ ವ್ಯವಸ್ಥೆಯೊಳಗೆ, ಸಂಯುಕ್ತ ಒಕ್ಕೂಟದ ವ್ಯವಸ್ಥೆಯೊಳಗೆ ಕೋಆಪರೇಟಿವ್ ಫೆಡ್ರಲಿಸಮ್ ಶಕ್ತಿಗೊಳಿಸ್ತಕ್ಕಂಥ, ಆ ಬಲ ಕುದುರಿಸ್ತಕ್ಕಂಥ ಈ ಟ್ಯಾಕ್ಸ್ ಡೆವಲ್ಯೂಷನ್ ಹೆಂಗೆ ಮಾಡ್ತಾರೆ? ಮೊದಲನೇದಾಗಿ AI ವಲಯದಲ್ಲಿ ಆಗ್ತಾ ಇರುವಂಥ ಒಂದು ಪರಿವರ್ತನೆ ಇಡೀ ಜಗತ್ತಲ್ಲಿ ಕೆಲಸ ಇರುತ್ತಾ ಇಲ್ವಾ ಅನ್ನೋ ಥರ ಆಗಿಬಿಟ್ಟಿದೆ ಅಲ್ವಾ? ಜಾಬ್ಸ್ ಇರುತ್ತಾ ಇನ್ನು ಮುಂದೆ ಅಂತ. ಸೊ ಅದರ ಸುತ್ತಾನೇ ಭವಿಷ್ಯವನ್ನು ಕಟ್ಟೋದಕ್ಕೆ, ಯುವಕರನ್ನು ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೆ, AI ಅಳವಡಿಕೆ ಪ್ರತಿಯೊಬ್ಬರ ಜೀವನದಲ್ಲೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ, ಟ್ರೈನಿಂಗ್ ಮಾಡೋದಕ್ಕೆ, ಸ್ಕಿಲ್ ಡೆವಲಪ್ಮೆಂಟು ಆ ನಿಟ್ಟಿನಲ್ಲಿ, ಹಾಗೆ AI ವಲಯದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಈಗ ಯೋಚನೆ ಮಾಡಬೇಕಾಗಿರೋದು. ಅದದೇ ಘೋಷಣೆಗಳನ್ನು, ಜನಪ್ರಿಯ ಯೋಜನೆಗಳನ್ನು ಕೊಟ್ಕೊಳ್ತಾ ಹೋದರೆ ಈ ಬಜೆಟ್ ತುಂಬ ಚೆನ್ನಾಗಿ ಅನ್ನಿಸ್ಬಹುದು. ಆದರೆ AI ಇಡೀ ವಿಶ್ವದಲ್ಲಿ ಆವರಿಸ್ಕೊಳ್ಳುತ್ತೆ. ಆಗ ಭಾರತ ಅನ್ನೋದಕ್ಕೆ ತಯಾರಾಗಿರ್ಬೇಕಾ? ಈಗ AI ಏನೇನು ಮಾಡ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು. ಇದನ್ನು ಯಾರೂ ಕಲ್ಪಿಸ್ಕೊಂಡಿರಲಿಲ್ಲ, AI ಅಲ್ಲಿ ಹಿಂಗೂ ಆಗತ್ತೆ ಜಗತ್ತು ಅಂತ.
ಇನ್ನು ಮುಂದೆ ಬರುವಂತಹ ಸವಾಲುಗಳಿಗೆ ತಯಾರಾಗಲೇಬೇಕು. ಮತ್ತು ಸೆಮಿಕಂಡಕ್ಟರ್ ವಲಯದಲ್ಲಿ ರೇರ್ ಅರ್ತ್ ಮಿನರಲ್ಸು, ಮ್ಯಾಗ್ನೆಟ್ಸು, ಈ ರೀತಿ ನಾವು ಚೀನಾ ಅಥವಾ ಇನ್ಯಾವುದೋ ದೇಶದ ಮೇಲೆ ಅವಲಂಬನೆಯಾಗಿರಬಾರ್ದು. ಆ ನಿಟ್ಟಿನಲ್ಲಿ ಏನೇನು ಮಾಡ್ತಾ ಇದೆ ಭಾರತ, ಏನು ಮಾಡಿದೆ ಅನ್ನೋದನ್ನು ನೋಡಿ. ಪರಸ್ಪರ ಸಂಬಂಧ ಇರುವಂಥ ಕ್ಷೇತ್ರಗಳನ್ನೇ ಗುರುತಿಸಿ ಕೋಆರ್ಡಿನೇಟ್ ಮಾಡುವಂಥ ಅಂಥದ್ದೊಂದು ಎಫರ್ಟ್ ಹಾಕೋ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಇಲ್ಲಿ ರೇರ್ ಅರ್ತ್ ಮಿನರಲ್ಸ್ ಸವಾಲನ್ನು ಮೆಟ್ಟಿ ನಿಲ್ಲೋದಕ್ಕೆ ಅಮೆರಿಕ ಚೀನಾ ನಡುವೆ ಈಗ ಸಂಘರ್ಷನೇ ಏರ್ಪಟ್ಟಿದೆ ಅಲ್ವಾ. ಭಾರತಕ್ಕೆ ಮ್ಯಾಗ್ನೆಟನ್ನು ಕೊಡಲ್ಲ ಅನ್ನೋದು ನಮ್ಮ ಎಲೆಕ್ಟ್ರಿಕ್ ಕಾರ್ಗಳ ತಯಾರಿಕೆ ವಿವಿಧ ಕ್ಷೇತ್ರಗಳಲ್ಲೆಲ್ಲ ತುಂಬ ಹೊಡೆತ ಬೀಳುತ್ತೆ. ಚೀನಾ ಆಟ ಆಡ್ತಿದೆ, ತನ್ನ ಹತ್ರನೇ ಇರೋದು, ಎಲ್ಲರಿಗೂ ತಾನೇ ಬೇಕು ಈಗ ಅನ್ನೋ ರೀತಿಯಲ್ಲಿ. ಅದಕ್ಕೆ ಈಗಾಗಲೇ ಭಾರತ ಸೈಡ್ ಹೊಡೆಯೋದಕ್ಕೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಿದೆ. ಹಲವು ಕಡೆಗಳಲ್ಲಿ ಕೆಲಸನೂ ಶುರುವಾಗಿದೆ. ಈಗ ನೋಡಿ, ಕೆಲವೇ ದಿನಗಳಲ್ಲಿ ಚಿಲಿ ಜೊತೆಗೆ FTA ಆಗುತ್ತೆ ಭಾರತದ್ದು. ಅಂದರೆ ಚೀನಾ ಬಿಟ್ಟರೆ ಸದ್ಯ ಅತಿ ಹೆಚ್ಚು ರೇರ್ ಅರ್ತ್ ಮಿನರಲ್ಸ್ ಇರುವಂಥದ್ದೇ ಚಿಲಿಯಲ್ಲಿ, ಈ ದೇಶದಲ್ಲೇ ಇರೋದು. ಸೊ ಭಾರತ ಚಿಲಿ ಜೊತೆಗೆ ರೇರ್ ಅರ್ತ್ಗೋಸ್ಕರ ಒಪ್ಪಂದ ಮಾಡಿಕೊಂಡ್ರೆ, ಒಪ್ಪಂದ ಮಾಡಿಕೊಳ್ಳುವಷ್ಟು ಹೊತ್ತಿಗೆ ನಮಗೆ ಪ್ರಾಸೆಸಿಂಗ್ ಟೆಕ್ನಾಲಜಿ ಇರಬೇಕು ನಮ್ಮಲ್ಲಿ. ಅದಕ್ಕೆ ನಾವು ತಯಾರಾಗಿರಬೇಕು. ಜೊತೆಗೆ ನಮ್ಮಲ್ಲಿ ಆತ್ಮನಿರ್ಭರ್ ಮೈನಿಂಗ್ ಆಗೋ ರೀತಿ ಕಾರಿಡಾರ್ ಡೆವಲಪ್ ಆಗಬೇಕು. ಹಾಗಾಗಿ ಇಂತಹ ಕಾರಿಡಾರ್ಗಳ ಘೋಷಣೆಯಾಗಿದೆ. ಅದರಲ್ಲೂ ಒಡಿಶಾ, ತಮಿಳುನಾಡು, ಕೇರಳ, ಈ ರೀತಿ ವಿಶೇಷವಾಗಿ ಸೌತು, ನಾರ್ತ್ ಈಸ್ಟು ಎಲ್ಲವನ್ನು ಸೇರಿದಂತೆ ವಿಶೇಷ ಕಾರಿಡಾರ್ಗಳನ್ನು ಈ ಒಂದು ಬಜೆಟಲ್ಲಿ ಘೋಷಣೆ ಮಾಡಿರೋದು. ಯಾವ್ಯಾವ ಬರುತ್ತೆ ಇದರಲ್ಲಿ? ಒಡಿಶಾ ಬರುತ್ತೆ, ಕೇರಳ ಬರುತ್ತೆ, ಆಂಧ್ರ, ತಮಿಳುನಾಡು, ವಿವಿಧ ರಾಜ್ಯಗಳಲ್ಲಿ ಇದರ ಬಗ್ಗೆ ಮೈನಿಂಗ್ ಪ್ರಮೋಟ್ ಮಾಡುವಂತಹ, ಪ್ರಾಸೆಸಿಂಗ್ ಮಾಡುವಂತಹ, ರಿಸರ್ಚ್ ಮಾಡುವಂತಹ ಕಾರಿಡಾರ್ಗಳನ್ನು ಡೆವಲಪ್ ಮಾಡೋದಕ್ಕೆ ಅಲ್ಲಿ ಘೋಷಣೆ ಆಗಿದೆ. ಇದು ತುಂಬ ಅತಿ ದೊಡ್ಡ ಹೆಜ್ಜೆ ಇದು. ಯಾಕಂದರೆ ಭಾರತದ ಭವಿಷ್ಯ ಇರೋದೇ ಈ ಟೆಕ್ನಾಲಜಿ ಮೇಲೆ ಅಂದಮೇಲೆ ಅದಕ್ಕೆ ನಾವು ಇರಬೇಕು. ಈಗ ಚಿಲಿ ಜೊತೆ FTA ಆಗುವಷ್ಟೊತ್ತಿಗೆ ಆ ಸಂಪೂರ್ಣವಾದ ಶಕ್ತಿಯನ್ನು ಭಾರತ ಹೊಂದಿರಬೇಕು. ಇನ್ನು EU ಜೊತೆ ಆಗಿರೋ ಒಪ್ಪಂದದ ಸಂಪೂರ್ಣ ಲಾಭವನ್ನು ಪಡೆಯೋದಕ್ಕೆ, ಹಾಗೆ ನಾವು ಅಲ್ಲಿ ನಿನ್ನೆ ಒಂದು ಸುದ್ದಿ ಬಂತಲ್ಲ, ಪಾಕಿಸ್ತಾನದಲ್ಲಿ ಬಲೂಚಿ ದಾಳಿಯಾಗಿ 80-90 ಸೈನಿಕರು ಸತ್ತೋಗಿದ್ದಾರೆ ಪಾಕಿಸ್ತಾನದವರು. ಅದನ್ನು ಭಾರತನೇ ಮಾಡ್ತು ಅಂತು. ನಾವು ಬಾಂಬು ಪಿಸ್ತೂಲು ತಗೊಳ್ದೇನೆ, ಗನ್ ಎತ್ತದೇನೆ ಹೆಂಗೆ ಹೊಡೆಯೋದು ಪಾಕಿಸ್ತಾನವನ್ನು, ಬಾಂಗ್ಲಾವನ್ನು ಅನ್ನೋದಕ್ಕೆ ಒಂದು ದೊಡ್ಡ ಸ್ಟೆಪ್ಪನ್ನು ತಗೊಳ್ಳಾಗಿದೆ. ಈಗ ಕಾಟನ್ ಪ್ರೊಡಕ್ಷನ್ ಡಬಲ್ ಮಾಡಿ, ಮೊದಲೇ ಅಲ್ಲಿ ಕಾಟನ್ ಪ್ರೊಡಕ್ಷನ್ ಇಲ್ಲ ಬಾಂಗ್ಲಾದಲ್ಲಿ, ಬಾಯ್ ಬಡ್ಕೊಳ್ತಿದ್ದಾರೆ. ಭಾರತದಿಂದ ಹೋಗ್ತಿರೋ ಕಡಿಮೆ ಬೆಲೆಯ ನೂಲು ಇಡೀ ಬಾಂಗ್ಲಾವನ್ನು ಕೊಲಾಪ್ಸ್ ಮಾಡ್ತಿದೆ. ಯಾಕಂದರೆ ಇಡೀ ಬಾಂಗ್ಲಾ ಸೃಷ್ಟಿ ಮಾಡಿದಂಥ ಭಾರತ ಅದಕ್ಕೂ ಕೊಟ್ಟ ಶಕ್ತಿನೇ ಟೆಕ್ಸ್ಟೈಲ್ ಸೆಕ್ಟರು. ತನಗೇ ತಾನು ನೋವು ಮಾಡಿಕೊಂಡು ಟೆಕ್ಸ್ಟೈಲ್ ಬಲವನ್ನು ಬಾಂಗ್ಲಾ ಕೊಟ್ಟಿದ್ದೇ ಭಾರತ. ಇವತ್ತು ನಮಗೆ ತೊಂದರೆ ಮಾಡ್ತಿದ್ರು, ಆದರೆ ಆ ಬಲವನ್ನೇ ಕಿತ್ತು ಬಿಸಾಕ್ತಿದೆ ಈಗ ಭಾರತ. ಈಗ ಅದಕ್ಕೆ ಕಾಟನ್ ಪ್ರೊಡಕ್ಷನನ್ನು ಇನ್ನೂ ಡಬಲ್ ಮಾಡಿ, ಆಲ್ರೆಡಿ ಇರೋದೇ ಸಾಕು ಅವರನ್ನು ಅಳಿಸಿ ಹಾಕೋದಕ್ಕೆ ಇನ್ನೂ ಡಬಲ್ ಮಾಡಲಾಗ್ತಿದೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡಿ ಜವಳಿ ಉದ್ಯಮ ಪೀಕ್ ಪ್ರೈಮ್ ಟೈಮ್ಗೆ ತಗೊಂಡು ಹೋಗೋದು ಪ್ಲ್ಯಾನ್. ಯಾಕಂದರೆ EU ಜೊತೆಗಿನ ಈ ಒಪ್ಪಂದದಿಂದಾಗಿ ನಮಗೆ ಟೆಕ್ಸ್ಟೈಲ್ ಸೆಕ್ಟರ್ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ಪಾಕಿಸ್ತಾನ, ವಿಶೇಷವಾಗಿ ಬಾಂಗ್ಲಾದೇಶ ನಮ್ಮ 3-4 ಪಟ್ಟು ಹೆಚ್ಚಿತ್ತು ಟೆಕ್ಸ್ಟೈಲ್ ಎಕ್ಸ್ಪೋರ್ಟು. ಯಾಕಂದರೆ ಅವ್ರಿಗೆ ಯಾವುದೇ ಬಗೆಯ ಸುಂಕ ಇರಲಿಲ್ಲ, ಸುಂಕರಹಿತವಾಗಿತ್ತು, ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅನ್ನೋ ಕಾರಣಕ್ಕೆ. ಈಗ ನೋಡಿ ಆಟ ಶುರುವಾಗುತ್ತೆ. ನಮ್ಮದು ಫ್ರೀ ಟ್ರೇಡ್ ಡೀಲ್ ಆಗಿರೋದ್ರಿಂದಾಗಿ ಕಂಪ್ಲೀಟಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ಬೇಕಾದಂತಹ ದೊಡ್ಡ ಹೆಜ್ಜೆಯನ್ನೇ ಇಡ್ತಾ ಇದ್ದೀವಿ ನಾವು. ಹಾಗೆ ಇದೆಲ್ಲ ಆಗಬೇಕಾಗಿದ್ದು ಯಾವಾಗ? ಈ ರೇರ್ ಅರ್ತ್ ಮಿನರಲ್ಸು, ಸೆಮಿಕಂಡಕ್ಟರ್ ವಲಯದಲ್ಲಿ 30 ವರ್ಷಗಳ ಹಿಂದೆ ಮಾಡಬೇಕಿತ್ತು. ಆಗ ಭಾರತ ಇವತ್ತಿನ ದಿನದಲ್ಲಿ ಹೊಂದಿರ್ತಿದ್ದ ಸಾಮರ್ಥ್ಯವೇ ಬೇರೆ. ಆದರೆ ಇವತ್ತದು ಆಗ್ತಾ ಇದೆ. ಅಂದರೆ ಆಲ್ರೆಡಿ ಶುರುವಾಗಿ ಒಂದು ದಶಕದಿಂದ ಬೇರೆ ರೂಪ ಪಡ್ಕೊಂಡಿದೆ. ಈಗ ಬಿಗ್ ಬೂಸ್ಟನ್ನು ಪಡ್ಕೊಳ್ತಿದೆ ಅನ್ನೋದು ತುಂಬಾ ಮಹತ್ವದ್ದು. ಹಾಗೆ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳ ಉತ್ಪಾದನೆಯನ್ನು ಉತ್ತೇಜಿಸಿ ಗ್ರಾಮೀಣ ನೇಕಾರರು ಮತ್ತು ಕುಶಲಕರ್ಮಿಗಳನ್ನು ಜಾಗತಿಕ ಮೌಲ್ಯ ಸರಪಳಿಗೆ ಕೊಂಡೊಯ್ಯೋದು, ಜವಳಿ ಸ್ಪರ್ಧೆಗೆ ತಕ್ಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಪೈಪೋಟಿಯನ್ನು ಕೊಡೋದು, ನಮಗೆ ದೊಡ್ಡ ಮಾರ್ಕೆಟ್ ಈಗ ಸಿಕ್ಕಿರೋದ್ರಿಂದ ಇದೆಲ್ಲ ಭಾರತದ ಭವಿಷ್ಯವನ್ನು ಬದಲಿಸಿ ಉದ್ಯೋಗವನ್ನು ದುಪ್ಪಟ್ಟು ಮಾಡ್ತಾ ಸಾಗುವಂಥ, ಶರವೇಗದಲ್ಲಿ ಜಾಸ್ತಿ ಮಾಡುವಂಥ ಒಂದು ಹೆಜ್ಜೆಯಾಗಿದೆ. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ. ಈಗ ರಾಹುಲ್ ಗಾಂಧಿಯವರು ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ ಯುವಕರು ಮೋದಿ ಅವಧಿಯಲ್ಲಿ ಅಂತ ಹೇಳ್ತಾರೆ. ಆದರೆ ಅಲ್ಲೇ ಉದ್ಯೋಗ ಸೃಷ್ಟಿಗೆ ನೋಡಿ ಎಷ್ಟು ದೊಡ್ಡ ಹೆಜ್ಜೆ ಇಡಲಾಗಿದೆ. ಸಾಮಾಜಿಕ ಮಾಧ್ಯಮ ವೃತ್ತಿಪರರ ಅಗತ್ಯ ಭಾರತದಲ್ಲಿದೆ. ಈಗಾಗಲೇ ಯೂಟ್ಯೂಬರ್ಸು, ಕಂಟೆಂಟ್ ಕ್ರಿಯೇಟರ್ಸು
ಕೆಲವರಿಗೆ ಯೂಟ್ಯೂಬರ್ಸ್ ಅಂದರೆ ಕೇವಲ ಶಾರ್ಟ್ಸು ಆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಬಟ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮನ್ನು ಹೇಗೆಲ್ಲ ಬಳಸ್ಕೊಂಡಿದ್ದಾರೆ, ವ್ಯಾಪಾರ, ವಹಿವಾಟು, ಟೀಚಿಂಗು, ಅವ್ರವ್ರ ಸ್ಕಿಲ್ಲನ್ನು ಟೀಚ್ ಮಾಡಿ ಟ್ರೈನ್ ಅಪ್ ಮಾಡೋದು, ಏನೆಲ್ಲ ಉದ್ಯೋಗ ಸೃಷ್ಟಿಯಾಗಿದೆ ಇವತ್ತು. ಸೊ ಸಾಮಾಜಿಕ ಮಾಧ್ಯಮ ವೃತ್ತಿಪರರ ಅಗತ್ಯ ದೊಡ್ಡ ಮಟ್ಟದಲ್ಲಿರುತ್ತೆ. ಇದು ಬೆಳೀತಾ ಇರೋ ಉದ್ಯಮ ಎಷ್ಟು ಸಾವಿರಾರು ಕೋಟಿ ಲಾಭವನ್ನು ಅಂದರೆ ಇನ್ಕಮನ್ನು ಪಡ್ಕೊಳ್ತಿದ್ದಾರೆ ಜನ ಈ ಮಾಧ್ಯಮದಿಂದ, ಈ ಪ್ಲ್ಯಾಟ್ಫಾರ್ಮಿಂದ. ಆ ವೃತ್ತಿಪರರ ಅಗತ್ಯ ಮುಂದಿನ ಭವಿಷ್ಯದಲ್ಲಿ ತುಂಬ ಇರುತ್ತೆ. ಅದನ್ನು ಟ್ರೈನಿಂಗ್ ಮಾಡಬೇಕು. ಸ್ಕಿಲ್ಡ್ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೋ ಅವರಿಂದನೇ ಟ್ರೈನಿಂಗ್ ಮಾಡಬೇಕು. 2030 ವೇಳೆಗೆ ದೇಶಕ್ಕಂತಹ 2 ಮಿಲಿಯನ್ ವೃತ್ತಿಪರರ ಅಗತ್ಯ ಇದೆ ಅಂತ ಅವ್ರು ವಿವರಿಸ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಹಣಕಾಸು ಸಚಿವರು ಹೊಸ ಯೋಜನೆಯನ್ನೇ ಇವತ್ತು ಘೋಷಣೆ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ದೇಶದಲ್ಲಿ ಒಂದು ಹೊಸ ಆರ್ಥಿಕತೆಯನ್ನು ಹುಟ್ಟುಹಾಕಿದೆ ಅನ್ನೋದನ್ನು ಇದು ತಿಳಿಸ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಸ್ ತರಬೇತಿಗೆ 15,000 ಮಾಧ್ಯಮಿಕ ಶಾಲೆಗಳಲ್ಲಿ ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡೋದು. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ IICT ಮೇಲ್ವಿಚಾರಣೆಯಲ್ಲಿ ಇದನ್ನು ನಡೆಸೋ ಎಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಟ್ರೈನಿಂಗ್ ಮಾಡುವಂಥದ್ದು. ಅಂದರೆ ಅವ್ರ ಕಾನ್ಫಿಡೆನ್ಸು, ಬೇರೆ ಬೇರೆ ಇನೋವೇಟಿವ್ ಸ್ಕಿಲ್ಸ್ ಇರಬಹುದು, ಆ್ಯನಿಮೇಷನ್ ಇರಬಹುದು, ಗ್ರಾಫಿಕ್ಸ್ ಇರಬಹುದು, AI ಯೂಸ್ ಮಾಡ್ಕೊಳ್ಳೋದಿರಬಹುದು, ಮತ್ತು ಚೆನ್ನಾಗಿ ಮಾತಾಡುವಂತಹ, ಕತೆ ಹೇಳುವಂತಹ ಸ್ಕಿಲ್ಸ್ ಇರ್ಬೋದು. ಇದೆಲ್ಲ ಟ್ರೈನಿಂಗನ್ನು ಎಕ್ಸ್ಪರ್ಟಿಂದ ಮಾಡಿಸುವಂಥದ್ದು. ಈ ಪ್ರಯೋಗಾಲಯಗಳನ್ನು 500 ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅತಿ ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾರೆ. ಅಂದರೆ ಉದ್ಯೋಗ ಅಂದರೆ ಒಂದೇ ಬಗೆಯಲ್ಲಿರಲ್ಲ. ಈಗ ದೇಶ ಡಿಜಿಟಲ್ ಕ್ರಾಂತಿ ಆಗಿರೋ ಸಮಯದಲ್ಲಿ ಎಷ್ಟು ಜನ ತಮ್ಮ ಜೀವನ ತಾವು ಕಟ್ಕೊಂಡಿದ್ದಾರೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಂದ. ಅದು 2030 2 ಮಿಲಿಯನ್ ವೃತ್ತಿಪರರ ಅಗತ್ಯ ಇರುತ್ತೆ. ಅಷ್ಟು ಜನರ ಬದುಕು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಬೆಳಗತ್ತೆ. ಹಾಗಾಗಿ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಡೇಟಾ ವಿಶ್ಲೇಷಣೆ, ಗ್ರಾಫಿಕ್ಸ್ ವಿನ್ಯಾಸ, ಡಿಜಿಟಲ್ ಮಾರ್ಕೆಟಿಂಗು ಬೇರೆ ಬೇರೆ ವಲಯದಲ್ಲಿರುತ್ತೆ. ಬೇರೆ ಬೇರೆ ಸೆಕ್ಟರಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ದುಡಿಬಹುದು, ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಅದಕ್ಕೆ ಒತ್ತು ಕೊಟ್ಟಿದೆ. ಸೊ ಈ ಸಲದ ಬಜೆಟ್ಟು ಯಾವಾಗಲೂ ಒಂದೇ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಹಂಗಿಲ್ಲ. ಯಾರೂ ಯೋಚನೆ ಮಾಡದಿರೋ ರೀತಿ ಟಚ್ ಮಾಡಲಾಗಿದೆ ವಿವಿಧ ವಲಯಗಳನ್ನು. ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ 2047ನೇ ಇಸ್ವಿಯ ಒಳಗಡೆ ಭಾರತವನ್ನು ಒಂದು ಡೆವಲಪ್ಡ್ ನೇಷನ್ ಆಗಿ, ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂಥ ಫೌಂಡೇಶನಲ್ ಬ್ಲಾಕ್ಸನ್ನು ಹಾಕುವಂಥ ಎಲ್ಲ ಆಯಾಮಗಳನ್ನು ಈ ಬಜೆಟ್ನಲ್ಲಿ ಮುಟ್ಟಲಾಗಿದೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಬರ್ತಾ ಇರುವಂಥ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ ಟೆಕ್ನಾಲಜಿಯಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ, ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನಿಗೆ ಬೇಕಾಗುವಂಥ ರೇರ್ ಅರ್ತ್ ಮ್ಯಾಗ್ನೆಟ್ಸ್ಗಳಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಮುಖ್ಯವಾದಂಥ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ. ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಪ್ರಪಂಚಕ್ಕೆ ಮಾತ್ರ ಹೇಳಿ ಕೇಳಿ ಬರುತ್ತೆ ಅಂತ ಇಲ್ಲಿ ಇನ್ನೊಂದು 2-3 ದಶಕಗಳಲ್ಲಿ AI ಇಂದಾಗಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದಾಗಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದಿದೆ. ಅಂಥ ಬದಲಾಗ್ತಾ ಇರುವಂಥ ಸಮಾಜದಲ್ಲಿ ಹೊಸ ಉದ್ಯೋಗಗಳು ಯಾವ ರೀತಿ ಇರ್ತವೆ, ಹೊಸ ಸವಾಲುಗಳು ಯಾವ ರೀತಿ ಇರುತ್ತೆ, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಜಾಬ್ಸ್, ಹೌ ವಿಲ್ ಸೊಸೈಟಿ ಚೇಂಜ್, ಈ ಎಲ್ಲ ದೃಷ್ಟಿಯಿಂದ ಸಮಾಜವನ್ನು ಮತ್ತು ದೇಶದ ಯುವಕರನ್ನು ಫ್ಯೂಚರ್ ರೆಡಿ ಮಾಡಲಿಕ್ಕೆ, ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಸಾಕಷ್ಟು ಅಂಶಗಳನ್ನು ಗಮನಿಸಲಾಗಿದೆ. ವಿಶೇಷವಾಗಿ ನಾವು ಕರ್ನಾಟಕದವರು, ಬೆಂಗಳೂರಿನವರು ಇದರಲ್ಲಿ ಗಮನಿಸಬೇಕು ಅಂತಂದರೆ, ಈ ಬಜೆಟ್ನಲ್ಲಿ ತೆಂಗು ಬೆಳೆಗಾರರಿಗೆ ಒಂದು ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ಬಜೆಟ್ನಲ್ಲಿ ಕೊಡಲಾಗಿದೆ. ಇನ್ನು ಗೋಡಂಬಿ ಬೆಳೆಗಾರರಿಗೆ, ಕರ್ನಾಟಕದ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗೋಡಂಬಿಯನ್ನು ಬೆಳೆಯುವಂಥ ನಮ್ಮ ರೈತರಿದ್ದಾರೆ, ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಕಾಂಪಿಟೇಟಿವ್ ಆಗಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಟೆಕ್ಸ್ಟೈಲ್ ಫೈಬರಿಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ವರೆಗೆ ಕಾಂಪ್ರಹೆನ್ಸಿವ್ ಆಗಿರುವಂಥ ಯೋಜನೆಗಳನ್ನು ಕೊಟ್ಟಾಗಿದೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನನ್ನ ಉದ್ಯೋಗ ನೀಡಿರುವಂಥ ಟೆಕ್ಸ್ಟೈಲ್ ಸೆಕ್ಟರ್ಗಳಿದೆ, ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳಿದೆ, ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಸಹಾಯ ಆಗುವಂಥದ್ದಿದೆ. ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಅಂತಂದರೆ, ಬೆಂಗಳೂರು ಹೈದರಾಬಾದು ಮತ್ತು ಬೆಂಗಳೂರು ಚೆನ್ನೈಯನ್ನು ಸಂಪರ್ಕ ಮಾಡುವಂಥ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ನನಗನ್ಸುವಂಥದ್ದು ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮತ್ತು
ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದಾಗಿ. ಬೆಂಗಳೂರು ಮತ್ತು ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದನ್ನು 2.5 ಗಂಟೆ 3 ಗಂಟೆ ಒಳಗಡೆ ನಾವು ಹೈ ಸ್ಪೀಡ್ ಟ್ರೈನಲ್ಲಿ ಹೋಗುವಂಥ ವ್ಯವಸ್ಥೆ ಕಲ್ಪನೆ ಆಯಿತು ಅಂತಂದರೆ ಯಾವ ಮಟ್ಟದ ಇಕನಾಮಿಕ್ ಆಕ್ಟಿವಿಟಿ ಈ ರೀಜನ್ಗಳಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದು. ಅದ್ರ ಜೊತೆಗೆ ಸರ್ವೀಸಸ್ ಸೆಕ್ಟರ್, IT ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂಥದ್ದು. 2047 ಇಸ್ವಿ ಒಳಗಡೆ ಪ್ರಪಂಚದ IT ಸೆಕ್ಟರ್ನಲ್ಲಿ 10% ಶೇರ್ ಭಾರತದಿರಬೇಕು ಅನ್ನುವಂಥ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಟಾರ್ಗೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂಥದ್ದಿದೆ. ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂಥದ್ದಿದೆ. ಹಾಗೆ ರಕ್ಷಣಾ ವಲಯಕ್ಕೆ ಬಿಗ್ ಬೂಸ್ಟ್ ಸಿಕ್ಕಿದೆ. 1 ಲಕ್ಷ ಕೋಟಿ ಅಧಿಕವಾಗಿ ಕೊಡ್ತಾ ಇರೋದು ಈ ಸಲದ ಬಜೆಟ್ ಅಲ್ಲಿ. ಯಾಕಂದ್ರೆ ಆಪರೇಷನ್ ಸಿಂಧೂರದ ಬಳಿಕ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬಲ ತುಂಬಲಾಗ್ತಿದೆ. ಅದಕ್ಕೆ ಒಂದು ಎಕ್ಸಾಂಪಲ್, ಮೊನ್ನೆ ಚೀನಾನೇ ಎಚ್ಚರಿಸಿತ್ತು ಪಾಕಿಸ್ತಾನವನ್ನ. ಜಮ್ಮು ಕಾಶ್ಮೀರದ ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನೋ ಹೊಡಿಬೇಕು ಅಂತ ಪಾಕಿಸ್ತಾನ ಪ್ಲಾನ್ ಮಾಡ್ತಿದೆ. ಹಂಗೇನಾದ್ರೂ ಮಾಡಿದ್ರೆ ವಿಶೇಷವಾದ ಟೆಕ್ನಾಲಜಿ ರೆಡಿ ಮಾಡ್ಕೊಂಡಿಟ್ಟಿದೆ ಭಾರತ. ಪಾಕಿಸ್ತಾನದ ಎಲ್ಲ ಜಲಾಶಯನೂ ಪುಡಿ ಆಗ್ಬಿಡುತ್ತೆ ಅಂತ. ಅಷ್ಟು ನಾವು ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಬೇಕಾಗಿದೆಯಲ್ವಾ ಇವಾಗ. ಮುಂದಿನ ಭವಿಷ್ಯದ ಯುದ್ಧಗಳೆಲ್ಲ ಹೆಂಗೆ ಶುರುವಾಗುತ್ತೆ, ಎಲ್ಲಿಂದ ಶುರುವಾಗುತ್ತೆ ಅಂತ ಗೊತ್ತಿಲ್ಲ. ಭಾರತ ಅಂತೂ ಅದಕ್ಕೆ ಭರ್ಜರಿ ತಯಾರಿಯನ್ನು ಮಾಡ್ಕೊಳ್ತಿದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ರಕ್ಷಣಾ ವಲಯಕ್ಕೆ ಈ ಸಲ 7.8 lakh crores 7.8 ಲಕ್ಷ ಕೋಟಿಯನ್ನು 2026ರಲ್ಲಿ ಎತ್ತಿಡ್ಲಾಗ್ತಿದೆ. ಅಂದರೆ 1 ಲಕ್ಷ ಕೋಟಿ ಅಧಿಕವಾಗುತ್ತೆ. ಸೊ ಬಹಳ ದೊಡ್ಡ ಬೂಸ್ಟ್ ಇದು ಡಿಫೆನ್ಸ್ ಸೆಕ್ಟರ್ಗೆ. ಈ ರೀತಿ ಎಲ್ಲ 360 ಡಿಗ್ರಿ ಡೆವಲಪ್ಮೆಂಟ್ಗೆ, ವಿಕಸಿತ ಭಾರತಕ್ಕೆ ಏನು ಬೇಕೋ ಅದಕ್ಕೆ ಗಟ್ಟಿಯಾದ ಅಡಿಪಾಯವನ್ನು ಈ ಬಜೆಟ್ ಹಾಕಿದೆ. ಜನಪ್ರಿಯ ಘೋಷಣೆಗಳಿಲ್ಲ ಅನ್ನುವಂಥ ಬೇಸರ ಮಾಡ್ಕೊಳ್ತಿರೋರು ಅಸಲಿಗೆ ಇದು ಯಾವ ರೀತಿ ಭಾರತವನ್ನ ಮತ್ತು ನಮ್ಮನ್ನ ಬಲಿಷ್ಠ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಎಕ್ಸ್ಪರ್ಟ್ಗಳ ವಿಶ್ಲೇಷಣೆಯಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.